ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಅಪಣಾಚಾರ್ಯರು ರಾಯರನ್ನು ವರ್ಣನೆ ಮಾಡ್ತಾ ಕ್ಷಮಾಸುರೇಂದ್ರ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿ ಅಲ್ಲಿ ಪ್ರಹ್ಲಾದರಾಜನನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾರೆ. ಕ್ಷಮಾ ಶಬ್ದಕ್ಕೆ ಸಹನೆ, ತಾಳ್ಮೆ ಅಂತ ಅರ್ಥಗಳು. ಅಂತ ತಾಳ್ಮೆಯಿಂದ ಕೂಡಿದ ಮನಸ್ಸು ಉಳ್ಳವರಾದ ರಾಯರು ಸುರಲು ದೇವತೆಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಅಂತ ಹೇಳ್ತಾರೆ. ಕ್ಷಮಾಸುರೇಂದ್ರ, ಕ್ಷಮಾಗುಣದಿಂದ ವಿಶಿಷ್ಟರಾದ ದೇವತೆಗಳಿದ್ದಾರಲ್ಲ ಕ್ಷಮಾಸುರರು, ಕ್ಷಮೆಯನ್ನೇ ಗುಣವಾಗಿ ಉಳ್ಳವರು ದೇವತೆಗಳು. ಇಂತಹ ದೇವತೆಗಳಲ್ಲಿ ಶ್ರೇಷ್ಠರಾದವರು ಯಾರು? ರಾಘವೇಂದ್ರ ಸ್ವಾಮಿಗಳು, ಅಂದರೆ ಪ್ರಹ್ಲಾದರಾಜರು ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ಎಷ್ಟು ದೇವತೆಗಳು! ಈಗ ದೇವತೆಗಳು ಅಂದರೆ ಇಲ್ಲಿ ಸುರರು ಅಂತಂದ್ರೆ ದೇವತೆಗಳು. ಯಾರನ್ನು ತಗೋಬೇಕು ಅಂದರೆ ತತ್ವಾಭಿಮಾನಿ ದೇವತೆಗಳನ್ನು ತಗೋಬೇಕು. ಈ ತತ್ವಾಭಿಮಾನಿ ದೇವತೆಗಳು ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಡ್ತಾ ಇದ್ದೇನೆ. ದೇವತೆಗಳು ಬ್ರಹ್ಮಾಂಡ ಪಿಂಡಾಂಡದಲ್ಲಿ ತತ್ವಗಳಿಗೆ ಅಭಿಮಾನಿಗಳಾಗಿ ಇರ್ತಾರೆ. ಅದಲ್ಲದೆ ಅವರಿಗೆ ಸೀಮಿತವಾದ ಲೋಕಗಳವೆ, ಆ ಲೋಕಗಳಲ್ಲಿ ಇರ್ತಾರೆ. ಬೇರೆ 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 ರೂಪಗಳಿಂದ ಇರ್ತಾರೆ. ಅವತಾರಗಳ ಕಾಲದಲ್ಲಿ ಇರ್ತಾರೆ, ಅವತಾರ ಮಾಡ್ತಾ ಇರ್ತಾರೆ. ಅವತಾರ ಕಾಲದಲ್ಲಿ ಕ್ಷಮ ಇರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಕೇವಲ ರುಜುಗಳಿಗೆ ಮಾತ್ರ. ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರು ಏನಿದ್ದಾರಲ್ಲ, ಇವರು ಎಲ್ಲಿ ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ಯಾವ ದೇಶದಲ್ಲಿ ಅವತಾರ ಮಾಡಿದರೂ ಕೂಡ ಕ್ಷಮಾಗುಣದಿಂದ ಕೂಡಿಕೊಂಡಿರ್ತಾರೆ. ಇದು ರುಜುಗಳ ಲಕ್ಷಣ. ಅವರು ಕ್ಷಮೆಯನ್ನು ಕಳ್ಕೊಬೋದಲ್ಲ, ಎಂದೆಂದೂ ಕಳ್ಕೊಬೋದಿಲ್ಲ. ತತ್ವಾಭಿಮಾನಿ ದೇವತೆಗಳಿದ್ದಾರಲ್ಲ, ಇವರು ಅವತಾರ ಕಾಲದಲ್ಲಿ ರುದ್ರದೇವರು ಅಶ್ವತ್ಥಾಮನಾಗಿ ಅವತಾರ ಮಾಡಿದರು. ಎಷ್ಟು ಕ್ಷಮೆ ಕಳ್ಕೊಂಡ ಅಂತಂದರೆ ಯುಕ್ತಾಯುಕ್ತ ವಿಚಾರವನ್ನು ಮರೆತು ಬಿಟ್ಟ. ಸಾಕ್ಷಾತ್ ಪರಬ್ರಹ್ಮ ಕೃಷ್ಣನ ಪೂರ್ಣ ಬೆಂಬಲ, ಆಶ್ರಯ ಯಾರಿಗದೆ? ಪಾಂಡವರಿಗದೆ. ಅಂಥ ಪಾಂಡವರ ಸಂತತಿಯನ್ನು ಹಾಳು ಮಾಡ್ತೀನಿ ಅಂಥೇಳಿ ಅಭಿಮನ್ಯುವಿನ ಪತ್ನಿಯಾಗಿರತಕ್ಕಂಥ ಉತ್ತರೆಯ ಗರ್ಭದ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಅರೆ, ಅಲ್ಲಿ ಕೃಷ್ಣ ರಕ್ಷಕನಾಗಿದ್ದಾನೆ, ಅದು ನನ್ನಿಂದ ಆಗೋದಿಲ್ಲ, ಅದು ತಪ್ಪು ಅಂತ ಆಲೋಚನೆ ಮಾಡಲಿಲ್ಲ. ಕೃಷ್ಣ, ನಾನು ಖಂಡಿತ ಉತ್ತರೆಯ ಗರ್ಭವನ್ನು ಛೇದನ ಮಾಡ್ತೀನಿ, ನೀ ಮಾಡು, ನಾನು ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನಿಗೆ ವಿರುದ್ಧವಾಗಿ ಕ್ಷಮೆಯನ್ನು ಕಳ್ಕೊಂಡವನಾಗಿ, ತಾಳ್ಮೆಯನ್ನು ಕಳ್ಕೊಂಡವನಾಗಿ ಬಾಣಪ್ರಯೋಗ ಮಾಡ್ತಾನೆ. ಸೊ ದೇವತೆಗಳು ಅವತಾರ ಕಾಲದಲ್ಲಿ ಕ್ಷಮಾದಿ ಗುಣಗಳನ್ನು ಕಳ್ಕೊಂಡ್ಬಿಡ್ತಾರೆ. ಕೆಲವರಿಗೆ ಇರ್ತದೆ. ಇನ್ನು ಅದೇ ದೇವತೆ ಪಿಂಡಾಂಡದಲ್ಲಿ ತತ್ವಗಳಿಗೆ ಅಭಿಮಾನಿಯಾಗಿದ್ದಾಗ ಬಹಳ ಸಹನಶೀಲರಾಗಿರ್ತಾರೆ. ಅವರಲ್ಲಿ ದೋಷಾದಿಗಳು ಬರೋದಿಲ್ಲ. ಅವ್ರಿಗೆ ದೋಷ ಬಂತು ಅಂದರೆ ನಮ್ಮ ಜೀವನ ಏನಾಗಬೇಕು? ಜೀವಿಗತಿ ಏನಾಗ್ತದೆ? ಇಲ್ಲ, ತಾಳ್ಮೆಯಿಂದಿರ್ತಾರೆ. ಈ ಜೀವಿ ಅವನ ಯೋಗ್ಯತೆಗೆ ತಕ್ಕಂತೆ ಪಾಪ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಮಾಡ್ತಾ ಇದ್ದರೂ ನೋಡ್ತಾ ನಗ್ತಾ ಕೂಡ್ತಾರೆ ಹೊರತಾಗಿ ದರಿದ್ರಮುಂಡಮನ ನಾವಿದ್ದರೂ ಕೂಡ ನೀನು ಪಾಪ ಮಾಡ್ತೀಯ ಅಂಥೇಳಿ ಶಾಪಾದಿಗಳನ್ನು ಕೊಡೋದಿಲ್ಲ, ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದು ಕಾರಣ ದೇವತೆಗಳು ಅಂದರೆ ತತ್ವಾಭಿಮಾನಿ ದೇವತೆಗಳು. ಈ ತತ್ವಾಭಿಮಾನಿಗಳು ಎಂತಕ್ಕಂಥ ಸುರರಲ್ಲಿ ಶ್ರೇಷ್ಠರಾದವರು ಯಾವ ವಿಷಯದಲ್ಲಿ? ತಾಳ್ಮೆಯ ವಿಷಯದಲ್ಲಿ, ಸಹನ ವಿಷಯದಲ್ಲಿ ಪ್ರಹ್ಲಾದರಾಜರು ತತ್ವಾಭಿಮಾನಿ ದೇವತೆಗಳಿಗಿಂತ ಶ್ರೇಷ್ಠರು ಅಂತ. ಅಂದರೆ ಏನಾಯಿತು ಗೊತ್ತನಾ? ತತ್ವಾಭಿಮಾನಿಗಳೊಂದು ಎಲ್ಲಿಂದ ಬರ್ತಾರೆ? ಬ್ರಹ್ಮವಾಯುಗಳಿಂದ ಬರ್ತಾರೆ. ಬ್ರಹ್ಮವಾಯುಗಳನ್ನು ಬಿಟ್ಟುಬಿಟ್ಟಾನ. ಅವ್ರ ರುಜುಗಳಾದ ಕಾರಣ ಅವರ ಯೋಗ್ಯತೆ ಪ್ರಹ್ಲಾದರಾಜರಿಗೆ ಎಲ್ಲೆಲ್ಲಿಯೂ ಬರೋದಿಲ್ಲ. ಅವರಾದ ಮೇಲೆ ಬರ್ತಕ್ಕಂಥವರು ಗರುಡ, ಶೇಷ, ರುದ್ರಾದಿಗಳು. ಈ ಗರುಡ, ಶೇಷಾದಿ ರುದ್ರಗಳಲ್ಲಿ ಯಾರೋ ಒಬ್ಬರಾಗಿರಬೇಕು. ಇಲ್ಲದಿದ್ದರೆ ಅಪಣಾಚಾರ್ಯ ಕ್ಷಮಾಸುರೇಂದ್ರ, ಕ್ಷಮಾಗುಣದಲ್ಲಿ ದಿಂದ ಯುಕ್ತರಾದ ದೇವತೆಗಳಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ಯಾರು? ಪ್ರಹ್ಲಾದರಾಜರು ಅನ್ನಬೇಕಾದ್ರೆ ಅವರು ಶೇಷದೇವರೇ ಆಗಿರಬೇಕು. ಇದನ್ನು ಸ್ಪಷ್ಟ ಮಾಡ್ಬೋದು. ಇನ್ನು ಎರಡನೇದು, ಪ್ರಹ್ಲಾದರಾಜರ ಕ್ಷಮಾಗುಣ ಎಂಥದ್ದು ನಾವು ನೋಡ್ತಾ ಇದ್ದೀವಿ. ಎಷ್ಟು ದೈತ್ಯರು ಕಷ್ಟ ಕೊಟ್ಟರು, ಸಹನ ಮಾಡಿದರು. ಎಷ್ಟು ದೈತ್ಯರು ಸಿಟ್ಟಾದರು, ಅವರು ಸಹನವಾಗಿ ಇದ್ದರು. ಎಲ್ಲಿ ಕೂಡ ಇವರು ದೈತ್ಯ ಬಾಲಕರೇ ಅವನನ್ನು ಎಷ್ಟೋ ವಿಧದಿಂದ ಪೀಡಿಸಿದರು. ನೀವು ಆಟ ಆಡೋಕ್ಕೆ ಹೋಗೋಣ, ಸಹನ ತಾಳ್ಮೆಯಿಂದ ಬೇಡ ಬೇಡ ನನ್ನ ಮಾತು ಕೇಳ್ರಿ. ಕೌಮಾರಿ ಆಚರಿತ ಪ್ರಾಗ್ರಹ ಧರ್ಮಾನ್ ಭಾಗವತಾನಿಹ. ನಾವು ಸಣ್ಣ ಮಕ್ಕಳಾದಾಗೆ ನಾವು ಧರ್ಮವನ್ನು ಆಚರಣೆ ಮಾಡಬೇಕು.
ನಮ್ಮ ಆಚಾರ ವಿಚಾರಗಳಲ್ಲಿ ಶ್ರದ್ಧೆ ಉಳ್ಳವರಾಗಬೇಕು, ಭಕ್ತಿಯನ್ನು ಬೆಳೆಸ್ಕೋಬೇಕು ಅಂತ ಉಪದೇಶ ಮಾಡಿದ ವ್ಯಕ್ತಿ. ಅವರು ಎಷ್ಟು ಕಠಿಣವಾದ ಸ್ವಭಾವ ಉಳ್ಳವರು, ದೈತ್ಯರು, ಕ್ರೂರಿಗಳು, ಅವರೆಲ್ಲರನ್ನು ಚೇಂಜ್ ಮಾಡಿದಂದ್ರೆ ಎಷ್ಟು ಸಹನ ಇತ್ತು ಯಾರಿಗೆ? ಪ್ರಹ್ಲಾದರಾಜರಿಗೆ ಖಂಡಿತ ಇತ್ತು. ಅದ ನಂತರದಲ್ಲಿ ಈ ಹಿರಣ್ಯಕಶಿಪು ಕೊಟ್ಟ ಬಾಧೆಗಳು ಅವನ್ನು ತಾಳಿಕೊಂಡ. ಎಲ್ಲದಕ್ಕಿಂತ ಮಿಗಿಲಾದದ್ದು ಯಾವುದು ಗೊತ್ತಾ? ಕೊನೆಯ ಅವನ ಸಹನ ಗುಣಕ್ಕೆ ಮೇರು ದೃಶ್ಯ ಉದಾಹರಣೆ ಯಾವುದು ಅಂತಂದರೆ, ನರಸಿಂಹದೇವರು ಅವರಪ್ಪನ್ನು ಕೊಂದುಬಿಟ್ಟು ಪ್ರಹ್ಲಾದನ ಎತ್ತು ತೊಡಿ ಮೇಲೆ ಕೂಡಿಸ್ಕೊಂಡು ತಲೆ ಮೇಲೆ ಕೈ ಆಡಿಸ್ತಾ, ಏನು ಬೇಕು ಕೇಳು ನಿಂಗೆ ಕೊಡ್ತೀನಿ ಅಂತಂದಾಗ ಅವ್ರು ಕೇಳಿದ ಮಾತು ದೇವತೆಗಳನ್ನು ಆಶ್ಚರ್ಯಪಡಿಸ್ತು. ಅಪ್ಪ ನೀನು ಕರುಣಾಮೂರ್ತಿ, ನಿಜವಾಗಿ ನಿನಗೇನಾದರೂ ಕೊಡಬೇಕು ಅಂತಿದ್ದರೆ ನನಗೇನು ಬೇಕಾಗಿಲ್ಲ, ನಮ್ಮಪ್ಪನ ತಪ್ಪುಗಳನ್ನು ಕ್ಷಮಾ ಮಾಡು ಅಂತ ಕೇಳ್ತಾನೆ. ಎಷ್ಟು ಸಹನ, ತನಗಷ್ಟು ರೀತಿಯಿಂದ ದುಃಖ ಕೊಟ್ಟಿದ್ದಾನೆ ಹಿರಣ್ಯಕಶ್ಯಪ. ಅದಕ್ಕಿಂತ ಮಿಗಿಲಾಗಿ ತಾನು ನಂಬಿದ ದೈವವನ್ನು ವಿಚಿತ್ರವಾಗಿ ದ್ವೇಷ ಮಾಡಿದ್ದಾನೆ. ಅಂಥ ತಂದೆಯ ಮೇಲೆ, ಕ್ರೂರನಾದ ಹಿರಣ್ಯಕಶ್ಯಪುವಿನ ಮೇಲೆ ಪ್ರಹ್ಲಾದ ದಯ ತೋರಿಸ್ತಾನೆ, ತಾಳ್ಮೆಯನ್ನು ತೋರಿಸ್ತಾನೆ, ಕ್ಷಮಾಗುಣವನ್ನು ಸ್ಪಷ್ಟ ಮಾಡ್ತಾನೆ ಅಮ್ಮ. ಆದ ಕಾರಣ ಕ್ಷಮಾಸುರೇಂದ್ರ ಅಂದರೆ ನಿಜವಾಗಿ ಪ್ರಹ್ಲಾದನೆ. ಇದಕ್ಕಿಂತಲೂ ಅದ್ಭುತವಾದದ್ದು ಯಾವುದು ಗೊತ್ತನ? ಕೊನೆಯ ನರಸಿಂಹ ಕೇಳ್ತಾನೆ, ಪ್ರಹ್ಲಾದ ಸರಿ ಸಂತೋಷ ಆಯ್ತು ನನಗೆ, ನನ್ನಿಂದ ಬಂದುಬಿಡಿ ನೀನು, ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಮಪ್ಪಗ ಒಳ್ಳೆ ಗತಿ ಕೊಟ್ಟಿದ್ದೀನಿ, ನೀನು ನನ್ನಿಂದ ಬಾ ಅಂತಂತಾನೆ. ಆಗ ಪ್ರಹ್ಲಾದ ಹೇಳ್ತಾನೆ, ಅಪ್ಪ ನನ್ನೊಬ್ಬನ್ನೇ ಬಾ ಅಂತೀಯಲ್ಲ ನೀನು, ಎಷ್ಟು ಸಹನೆ, ಎಷ್ಟು ತಾಳ್ಮೆ, ಎಷ್ಟು ಸಹೃದಯತೆ. ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷು ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನುಪಸ್ಯೆ. ಅಪ್ಪ ಇಷ್ಟು ಮಂದಿ ದೈತ್ಯ ಬಾಲಕರನ್ನೆಲ್ಲ ಬಿಟ್ಟು, ಯಾಕಂದರೆ ಇವರು ಈಗಲೇ ಜ್ಞಾನವಂತರಾಗಿದ್ದಾರೆ, ನಿನ್ನಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ, ಇವ್ರಿಗೆ ಇನ್ನೂ ಜ್ಞಾನ ಬರಬೇಕು, ಇವ್ರನ್ನೆಲ್ಲ ಉದ್ಧಾರ ಮಾಡಬೇಕು, ಜನರನ್ನೆಲ್ಲ ಉದ್ಧಾರ ಮಾಡಬೇಕು, ಇವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನೊಬ್ಬನ್ನೇ ನೀನು ಮೋಕ್ಷಕ್ಕೆ ಬಾಂತೀಯಲ್ಲ ಅಂತಂದರೆ ಆಗ ನರಸಿಂಹ ಭಾಳ ಆನಂದ ಪಡ್ತು. ಆಯಿತು ಇಲ್ಲೇ ಇರು, ಇವ್ರನ್ನೆಲ್ಲ ಉದ್ಧಾರ ಮಾಡಿಕೊಂಡು ಇವರೆಲ್ಲರನ್ನು ನಿನ್ನೊಟ್ಟಿಗೆ ನನ್ನ ಹತ್ರ ಕರ್ಕೊಂಬ ಅಂತ ಆದೇಶ. ಅಲ್ಲಿ ಕೂಡ ಕ್ಷಮಾಸುರೇಂದ್ರ, ಅವನ ಕ್ಷಮಾಗುಣ ಅಷ್ಟು ದೊಡ್ಡದಾಗಿರತಕ್ಕಂಥದ್ದು ಅಂತ ತಿಳಿತದೆ. ಈ ರೀತಿಯಾಗಿ ಕ್ಷಮಾಸುರೇಂದ್ರೋ ಅವತು ಮಾಂ ಸದಾಯಂ ಶ್ರೀರಾಘವೇಂದ್ರೋ ಹರಿಪಾದ ಕಂಜ. ನೆಕ್ಸ್ಟ್ ಪದ್ಯ ಎರಡನೇದು. ನಾಲ್ಕನೇ ಪದ್ಯ ಯಾವುದು ರಾಯರ ಸ್ತೋತ್ರದಲ್ಲಿ ಅಂದರೆ, ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯ ವಿಷ್ಟಪ್ರದೋ ಮೇ ಸತತಂ ಸಭೂಯಾತ್. ಬಹಳ ಅಪೂರ್ವವಾಗಿರತಕ್ಕಂಥ ಪದ್ಯ. ಈ ಪದ್ಯವನ್ನು ಹೇಳುವಾಗ ರಾಯರನ್ನು ಕುರಿತೇ ಹೇಳ್ತಾ ಇದ್ದಾರೆ. ಕ್ಷಮ ಶ್ರೀರಾಘವೇಂದ್ರ ಸಕಲ ಪ್ರದಾತ ಹರಿಪಾದ ಕಂಜ ದ್ವಯ ಭಕ್ತಿ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವ ದಿವಿಜದ್ರುಮೋಯ. ವಿಧಿದ್ರುಮ ಮತ್ತು ಇಲ್ಲಿ ಮೂರು ವಿಶೇಷ ಹೇಳ್ತಾರೆ. ನಮ್ಮ ರಾಯರು ಎಂಥವರಿದ್ದಾರೆ ಅಂದರೆ, ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್. ಆ ಬಿಂಬಮೂರ್ತಿ ಹರಿ ಇದ್ದಾನಲ್ಲ ಪರಮಾತ್ಮ, ಅವನ ಪಾದ ಪಂಕಜವನ್ನು, ಪಾದ ಕಮಲಗಳನ್ನು ಏನು ಮಾಡ್ಸೋಳು ಸೇವೆ ಮಾಡುವುದರಲ್ಲೇ ಎಲ್ಲ ಸಂಪತ್ತನ್ನು ಹೊಂದಿದವರು. ಆ ಭಗವಂತನ ಪಾದ ಸೇವೆಯೇ ಅವರ ಪಾಲಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ನಿಜವಾದ ಸಂಪತ್ತು. ಆ ರೀತಿ ಚಿಂತನೆ ಮಾಡಿದವರು ರಾಯರು. ಇನ್ನೆರಡನೇದು, ಅವರು ದೇವಸ್ವಭಾವ, ದೇವತಾ ಸ್ವರೂಪವುಳ್ಳವರು, ಸಾಮಾನ್ಯರಲ್ಲ. ಇನ್ನೊಂದು ದಿವಿಜದ್ರುಮೋಯಂ, ದಿವಿಜರ ಪಾಲಿಗೆ ಅಂತ ಎಲ್ಲ ದೇವತೆಗಳ ಪಾಲಿಗೆ ಅಥವಾ ಲೋಕದ ಜನರ ಪಾಲಿಗೆ ಅವರು ಕಲ್ಪವೃಕ್ಷದಂತೆ ಇರತಕ್ಕಂಥವ್ರು. ಈ ಮೂರು ಶಬ್ದಗಳು ನಮಗೇನು ತೋರಿಸ್ತದೆ ಗೊತ್ತಾ? ಲಕ್ಷ್ಮಣನನ್ನು ಕಣ್ಣು ಮುಂದೆ ತಂದು ನಿಲ್ಲಿಸ್ತದೆ. ರಾಘವೇಂದ್ರ ಎಂಬ ಶಬ್ದಂತೂ ಏನೇನೇನು ಆಲೋಚನೆ ಮಾಡಬೇಕಾಗಿಲ್ಲ, ಅದು ಲಕ್ಷ್ಮಣಗೆ ಹೇಳ್ತದೆ. ಯಾಕೆ? ರಾಘವ ಇಂದ್ರ ಯಸ್ಯ ಸ. ರಾಘವ ಅಂದರೆ ರಾಮಚಂದ್ರ, ರಘುವಂಶದಲ್ಲಿ ಹುಟ್ಟಿ ಅದರಲ್ಲಿ ಶ್ರೇಷ್ಠ ಅನಿಸಿಕೊಳ್ತಕ್ಕಂಥ ರಾಮ ಏನಿದ್ದಾನಲ್ಲ, ಅವನೇ ಲಕ್ಷ್ಮಣನ ಪಾಲಿಗೆ ಇಂದ್ರ, ಸ್ವಾಮಿ. ಇಂದ್ರ ಅಂದರೆ ಸ್ವಾಮಿ, ಒಡೆಯ, ದೊಡ್ಡ ಶ್ರೇಷ್ಠನಾದವನು. ಸೊ ರಾಘವೇಂದ್ರ ಎಂಬ ಶಬ್ದ ಪೂರ್ಣವಾಗಿ ಲಕ್ಷ್ಮಣನಿಗೆ ಅನ್ವಯ ಆಗ್ತದೆ. ಹಿಂದೆ ರಾಘವೇಂದ್ರ ಅಂದರೆ ರಾಮ ಅಂತ ಅರ್ಥ ಹೇಳಿದ್ವಿ, ರಾಮ ಅಂತ ಅರ್ಥ ಅದು. ರಾಮ ಅಂತಂದರೆ ಆನಂದ ಜ್ಞಾನ ಉಳ್ಳವನು ಅಂತ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಆ ರೀತಿ ಹೇಳಿದ್ವಿ. ಇಲ್ಲಿ ಹಾಗಲ್ಲ, ರಾಘವೇಂದ್ರ ಅಂದರೆ ನೇರವಾಗಿ ಲಕ್ಷ್ಮಣನಿಗೆ ಅರ್ಥ ಆಗ್ತದೆ.
ರಾಘವ ರಾಮಚಂದ್ರ ಇಂದ್ರ ಶ್ರೇಷ್ಠನಾದವನು, ಉಪಾಸ್ಯಮೂರ್ತಿಯಾದವನು, ಸೇವ್ಯನಾದವನು ಯಾರು? ಅವನು ಲಕ್ಷ್ಮಣ. ಸ್ಪಟ್ಟಾಯ್ತು. ಇಂಥ ಲಕ್ಷ್ಮಣ ಎಂಥವನು? ಹರಿಪಾದ ಕಂಜ ನಿಷೇವಡಾಲಬ್ಧ ಸಮಸ್ತ ಸಂಪತ್. ನಿಜವಾಗಿ ಇದು ಲಕ್ಷ್ಮಣಿಗೆ ಎಷ್ಟು ಅನ್ವಯ ಆಗ್ತದೆ ಅಂದರೆ, ಅವರಮ್ಮ ರಾಮನ ಅಮ್ಮ ಕೈಕೇಯಿ ರಾಮನಿಗೆ ಅಡವಿಗೆ ಹೋಗು ಅಂತ ಹೇಳಿಲ್ಲ, ಲಕ್ಷ್ಮಣನಿಗೆ ಹೋಗು ಅಂತ ಹೇಳಿಲ್ಲ. ಲಕ್ಷ್ಮಣನಿಗೆ ಆ ನಿಯಮ ಇಲ್ಲ, ಆಜ್ಞೆ ಇಲ್ಲ. ಆದರೆ ಲಕ್ಷ್ಮಣ ಅಂದ, ಅವರ ಅಮ್ಮನ ಮುಂದೆ ಹೇಳಿದ, ಅಮ್ಮ ಅಣ್ಣ ನನ್ನ ಪಾಲಿನ ದೈವವಾದ ರಾಮ ಅಡವಿಗೆ ಹೋದ ಅಂದರೆ ನಾನು ಈ ಅಯೋಧ್ಯ ಪಟ್ಟಣದಲ್ಲಿದ್ದರೂ ನಾನು ನರಕದಲ್ಲಿದ್ದಂತೆ ಆಗ್ತದೆ. ರಾಮನ ಜೊತೆಗೆ ಹೋದರೆ ಭಗವಂತನ ಜೊತೆಗೆ ಹೋದಂತಾಗ್ತದೆ. ಸೀತಾರಾಮರನ್ನು ನೀವೆಲ್ಲರೂ ಚಿಂತನೆ ಮಾಡಿದಂತೆ ನಾವು ಅಣ್ಣ ವೈನಿ ಅಂತ ಚಿಂತನೆ ಮಾಡ್ತಾ ಇಲ್ಲ. ನನ್ನ ಪಾಲಿಗೆ ಜಗನ್ಮಾತೆ ಸೀತೆ ಲಕ್ಷ್ಮಿ, ನನ್ನ ಪಾಲಿಗೆ ರಾಮ ನಾರಾಯಣ ಸಾಕ್ಷಾತ್ ಭಗವಂತ. ಸೊ ಅವರೊಟ್ಟಿಗೆ ಹೋದಂದರೆ ನಾನು ಭಗವಂತನೊಟ್ಟಿಗೆ ಹೋದಂತೆ. ಅವ್ರನ್ನ ಬಿಟ್ಟು ಈ ಅಯೋಧ್ಯದಲ್ಲಿದ್ದರೆ ಅಂದರೆ ನರಕದಲ್ಲಿ ಇದ್ದಂತೆ. ಅವರ ಜೊತೆಗೆ ಒಂದು ಪರ್ಣಶಾಲೆಯಲ್ಲಿದ್ದರೂ ಕೂಡ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ನಾನು ಇದ್ದಂತೆ. ನನಗೆ ರಾಮ ಸೀತೆಯರು ಉಂಡು ಬಿಟ್ಟ ಆ ಕಂದಮೂಲ ಫಲಗಳು ಯಾವೋ ಇರಲಿ, ಅವು ನನ್ನ ಪಾಲಿಗೆ ದೊಡ್ಡ ಪ್ರಸಾದ ಅಂತ. ಇಲ್ಲಿ ಎಷ್ಟು ಮೃಷ್ಟಾನ್ನ ಇದ್ದರೂ ಕೂಡ ರಾಮ ಇಲ್ಲದೇ ಇರತಕ್ಕಂಥ, ರಾಮ ಉಣ್ಣದೇ ಇರತಕ್ಕಂಥ ದಿವ್ಯವಾದ ಭೋಜನವಾದರೂ ಅದು ವಿಷಕ್ಕೆ ಸಮಾನ. ನನಗೆ ಬೇಕಾಗಿಲ್ಲ, ನಾನು ಅಣ್ಣನಿಂದ ಹೋಗ್ತೀನಿ. ಅಂದರೆ ಅಣ್ಣನಿಂದ ಹೋಗುವುದೇ ಅವನ ಪಾಲಿಗೆ ಹರಿಪಾದ ಕಂಜ ನಿಷೇವ. ಅದರಿಂದ ವಿಚಿತ್ರವಾದ ಆನಂದ ಅನುಭವಿಸ್ತಾ. ಎಷ್ಟು ಆನಂದ ಅನುಭವಿಸ್ತಾ ಅಂದರೆ, ಅಡವಿಯಲ್ಲಿರುವಾಗ ಅವನು ನಿದ್ದೆನೇ ಮಾಡಲಿಲ್ಲ. ಆನಂದ ಇಲ್ಲದೆ ಇದ್ದರೇ ನಿದ್ದೆ ಬರೋದು ನಮಗೆ. ಯಾಕಂದರೆ ಶ್ರಾಂತ ಆಗಿಬಿಡ್ತೀವಿ, ದೇಹ ಸ್ಟ್ರೈನ್ ಆಗ್ತದೆ, ಕೆಲಸ ಮಾಡಿ ಆಗ ಸ್ವಲ್ಪ ನಿದ್ದೆ ಬೇಕಾಗ್ತದೆ. ಆದರೆ ಲಕ್ಷ್ಮಣನಿಗೆ ನಿದ್ದೆ ಬರಲಿಲ್ಲ ಅಂತ. ಯಾಕೆ ಗೊತ್ತಾ? ಅವನಿಗೆ ಆನಂದ ಮತ್ತೆ ಬರೋದು. ಕಣ್ಣು ಮುಚ್ಚಿದರಲ್ಲಿ ಆನಂದ ಹೋಗ್ತದೋ ಎಂಬ ಆಲೋಚನೆಯಲ್ಲಿ ಇದ್ದ ಪುಣ್ಯಾತ್ಮ. ಅದು ಕಾರಣ ರಾಮ ಸೀತೆಯರ ಸೇವೆಯೇ ಅವನ ಪಾಲಿಗೆ ದೊಡ್ಡ ಸಂಪತ್ತಾಗಿತ್ತು. ಅಂಥ ಸಂಪತ್ತು ಉಳ್ಳವನು ಯಾರು ಅಂದರೆ ಲಕ್ಷ್ಮಣ. ಅಂಥ ಲಕ್ಷ್ಮಣನೇ ನಮ್ಮ ರಾಯರು ಎರಡನೇ ಅವತಾರನೇ ಲಕ್ಷ್ಮಣ ಅವತಾರ. ಅದು ರಾಯರು ಮಾಡಿದ ಅವತಾರ. ಶ್ರೀರಾಘವೇಂದ್ರೋ ಲಕ್ಷ್ಮಣ ಎಂಥವನಯ್ಯ? ಹರಿಪಾದ ಕಂಜ ನಿಷೇಬಣ ಲಬ್ಧ ಸಮಸ್ತ ಸಂಪತ್. ಆ ರಾಮ ಸೀತೆಯರ ಪಾದ ಸೇವೆಯಿಂದ ಹೊಂದಿದ ಸಮಸ್ತ ಸಂಪತ್ತು ಉಳ್ಳವನಾಗಿದ್ದ. ಇನ್ನು ದೇವಸ್ವಭಾವ, ದೇವ ಅಂದರೆ ಇಷ್ಟಕ್ಕೆ ಮುಂಚೆ ಹೇಳಿದ್ದೀನಿ ನಾನು. ದೇವ ಅಂದರೆ ತತ್ವಾಭಿಮಾನಿ ದೇವತೆಗಳು, ಕ್ರೀಡಾದಿ ಗುಣ ವಿಶಿಷ್ಟರಾಗಿರತಕ್ಕಂಥವ್ರು. ಅಂಥ ದೇವತೆಗಳ ಅದನ್ನೇ ಸ್ವರೂಪವಾಗಿ ಉಳ್ಳವನು. ಅಂದರೆ ಶೇಷಾಂಶ ಸಂಭೂತ ಅವನು, ಸಾಮಾನ್ಯ ಅಲ್ಲ. ದಿವಿಜದ್ರುಮೋಯಂ, ಇವನು ದೇವತೆಗಳ ಪಾಲಿಗೆ ಕಲ್ಪವೃಕ್ಷ ಆದ. ಅದು ಹೆಂಗಾದ? ಏನಾದ? ದೇವತೆಗಳಿಗೆ ಏನು ವರ ಕೊಟ್ಟ? ದೇವತೆಗಳಿಗೆ, ಎಲ್ಲ ದೇವತೆಗಳಿಗೆ ರಾವಣ ಕುಂಭಕರ್ಣರು ಎಷ್ಟು ಶತ್ರುಗಳಾಗಿದ್ದರೋ, ರಾವಣ ಕುಂಭಕರ್ಣರು ದೇವತೆಗಳನ್ನು ಎಷ್ಟು ಪೀಡಿಸ್ತಿದ್ದರೋ, ಅವರಿಗಿಂತಲೂ ಭಯಂಕರವಾಗಿ ದೇವತೆಗಳನ್ನು ದ್ವೇಷ ಮಾಡಿದ ವ್ಯಕ್ತಿ ಯಾರು ಅಂದರೆ ಇಂದ್ರಜಿತ್, ರಾವಣನ ಮಗ. ಅವನಿಗೆ ಹೆಸರೇ ಇಂದ್ರಜಿತ್. ಇಂದ್ರನನ್ನು ಗೆದ್ದವನು, ಇಂದ್ರನನ್ನು ಅಟ್ಟಿದವನು. ಸೊ ಇಂಥ ಇಂದ್ರಜಿತ್ತಿನಿಂದ ನರಕ ಅನುಭವಿಸ್ತಾ ಇದ್ದರು ಯಾರು? ದೇವತೆಗಳೆಲ್ಲ. ಇಂಥ ದೇವತೆಗಳ ಪಾಲಿಗೆ ಲಕ್ಷ್ಮಣ ಏನಾದ ಗೊತ್ತಾ? ಕಲ್ಪದ್ರುಮ ಆದ, ಇಷ್ಟವನ್ನು ಪೂರ್ತಿಸಿದ ವೃಕ್ಷವಾದ. ಹೇಗೆ? ಆ ಇಂದ್ರಜಿತ್ತನ್ನು ಕೊಂದವರು ಯಾರು ಅಂದರೆ ಸಾಕ್ಷಾತ್ ಲಕ್ಷ್ಮಣ. ಲಕ್ಷ್ಮಣ ಇಂದ್ರ ದೇವತೆಗಳಿಗೆ ಶತ್ರುವಾಗಿರತಕ್ಕಂಥ, ದೇವತೆಗಳ ಪಾಲಿಗೆ ಮೃತ್ಯುವಾಗಿ ವ್ಯವಹಾರ ಮಾಡಿದ ಇಂದ್ರಜಿತ್ತನ್ನು ಕೊಂದು ಆ ದೇವತೆಗಳಿಗೆಲ್ಲ ಕೂಡ ಕಲ್ಪವೃಕ್ಷವಾಗಿ ಮೆರೆದವನು. ಅದ ಕಾರಣ ಈ 4ನೇ ಪದ್ಯ ಏನದಲ್ಲ, ಹರಿಪಾದ ಕಂಜ ನಿಷೇವ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯ ಮಿಷ್ಟಪ್ರದೋಮೆ ಸತತಂ ಸಭೂಯಾತ್. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಅಪಣಾಚಾರ್ಯರು ಲಕ್ಷ್ಮಣಾವತಾರವನ್ನು ಸ್ಪಷ್ಟವಾಗಿ ನೋಡಿದರು ಅಂತ ಗೊತ್ತಾಗ್ತದೆ ಅಂತ. ಇನ್ನು ಮುಂದೆ ಸ್ಪಷ್ಟ ಮಾಡ್ತಾರೆ. ಬಾಲ್ಮೀಕ ಬಲರಾಜ ದ್ವಾಪರ ಯುಗದಲ್ಲಿ ಈ ಪ್ರಹ್ಲಾದರಾಜರು ಏನಾಗಿ ಅವತಾರ ಮಾಡಿದರು ಅಂದರೆ ಬಾಲ್ಮೀಕರಾಗಿ ಅವತಾರ, ಬಲರಾಮನಾಗಿ
ಬಾಲ್ಮೀಕ ರಾಜನ. ಆದರೆ ಬಲರಾಮನಕ್ಕಿಂತ ಬಾಲ್ಮೀಕ ರಾಜ ಬಹಳ ದೊಡ್ಡವ. ಬಾಲ್ಮೀಕ ರಾಜನಾಗಿ ಬಲರಾಮನಾಗಿ ಅವತಾರ ಮಾಡಿದರು. ಇದನ್ನು ಸೂಚನೆ ಮಾಡ್ತಾರೆ 5ನೇ ಶ್ಲೋಕದಿಂದ. ಭವ್ಯಸ್ವರೂಪೋ ಭವದುಃಖತೂಲಃ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಈ ಪದ್ಯ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಹೇಳಿದ್ದಾದರೂ ಕೂಡ ಈ ಪದ್ಯದ ಹಿನ್ನೆಲೆಯಲ್ಲಿ ರಾಘವೇಂದ್ರರನ್ನು ಅಪಡಾಚಾರ ಸ್ತೋತ್ರ ಮಾಡ್ತಾ ಮಾಡ್ತಾ ಯಾವ ರೂಪವನ್ನು ಕಂಡರು ಅಂದರೆ ಒಂದೇ ರೂಪ ಕಾಣಲಿಲ್ಲ, 2 ರೂಪಗಳನ್ನು ಕಂಡರು. ಒಂದು ಬಾಲ್ಮೀಕ ರಾಜನನ್ನು ಕಂಡರು, ಮತ್ತೊಂದು ಬಲರಾಮನನ್ನು ಕಂಡರು. ಅಂದರೆ ನನ್ನ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಬಾಲ್ಮೀಕರಾಗಿ, ಇದರ ಬಗ್ಗೆ ದಾಸರು ಯಾರ್ಯಾರು ಏನು ಹೇಳಿದ್ದಾರೆ ಎಂಬುದು ನಾವು ಈಗಾಗಲೇ ನೋಡಿಬಿಟ್ಟಿದ್ದೀವಿ. ಅದನ್ನೆಲ್ಲ ದಾಸರು ಸ್ಪಷ್ಟವಾಗಿ ತಮ್ಮ ಸಾಹಿತ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಂಬುದು. ಏನು ಹೇಳ್ತಾರೆ, ಆಗಿನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ದುರ್ಯೋಧನ ಹೇಳ್ತಾನೆ, ಬೇರೆಯವರು ಯಾರು ಹೇಳೋದಿಲ್ಲ. ಕಲಿ ಎಲ್ಲರನ್ನು ದ್ವೇಷ ಮಾಡತಕ್ಕಂಥ ಸ್ವಭಾವವುಳ್ಳವನು, ಯಾರ ಮೇಲೆ ಬಂದರೂ ಕೂಡ ಅವನಿಗೆ ಸಹನ ಆಗ್ತಾ ಇದ್ದಿಲ್ಲ. ಅಂಥ ದುರ್ಯೋಧನ ಈ ಬಲರಾಮನನ್ನು ಕುರಿತು ಈ ಮಾತಾಡ್ತಾನೆ ಅಂತ ಗೊತ್ತಾ. ವೀರಾಣಾಂ ಶಸ್ತ್ರ ವಿದುಷಾಂ ಕೃತೀನಾಂ ತತ್ವ ನಿರ್ಣಯೇ ಸತ್ಯಂ ಬಾಹುಬಲೇ ಧೈರ್ಯೇ ಪ್ರಾಣಸಂಭವೇ ಶರೀರೆ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣ ಬಲ ಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಃ ಪಂಚಮಂ ನಾನು ಸುಶ್ರಮ. ಇದು ದುರ್ಯೋಧನ ಸಭಾಮಧ್ಯದಲ್ಲಿ ಹೇಳಿದ್ದು. ಈ ದ್ವಾಪರ ಯುಗದಲ್ಲಿ ಈಗ ನಾವಿದ್ದೀವಲ್ಲ ಕೌರವರು, ಈ ಕೌರವರಾದ ನಾವು ಇರುವ ಈ ಕಾಲದಲ್ಲಿ ನೋಡಿದರೆ ವೀರರ ಮಧ್ಯದಲ್ಲಿ ಅತ್ಯಂತ ಶ್ರೇಷ್ಠರಾದವರು ಯಾರಯ್ಯ? ಒಂದು ಅಂದುಕೊಂಡ್ರೆ ಆ ಕೆಲಸವನ್ನು ಮಾಡಿ ಮುಗಿಸುವವರು ಯಾರಯ್ಯ ಅಂದರೆ ಬಾಹುಬಲದಲ್ಲಿ, ಅಂದರೆ ದೇಹದ ಶಕ್ತಿಯಲ್ಲಿ, ಧೈರ್ಯದಲ್ಲಿ, ಸ್ಥೈರ್ಯದಲ್ಲಿ, ಶರೀರ ದಾರ್ಢ್ಯದಲ್ಲಿ, ಈ ಲೋಕದಲ್ಲಿ ದೈತ್ಯರಲ್ಲಾಗಲಿ ಮಾನವರಲ್ಲಾಗಲಿ ರಾಕ್ಷಸರಲ್ಲಾಗಲಿ 4 ಜನ ಇದ್ದಾರೆ. ಆ 4 ಜನ ಯಾರು ಅಂದರೆ ಭೀಮಶ್ಚ, ಮೊದಲನೇವನು ಭೀಮ. ಭೀಮನಿಗೆ ಸಮಾನವಾದ ವೀರ ಇಲ್ಲ, ಭೀಮನಿಗೆ ಸಮಾನವಾಗಿರತಕ್ಕಂಥ ಬಲಶಾಲಿ ಇಲ್ಲ, ಭೀಮನಿಗೆ ಸಮಾನವಾದ ಧೈರ್ಯವಂತರಿಲ್ಲ. ನಿಜ, ಇಡೀ ಭಾರತ ಸಂಗ್ರಾಮದಲ್ಲಿ ಎಲ್ಲರೂ ಹಿಂದೆ ಹೇಟಾಕಿದ್ದಾರೆ, ಹಿಂದೆ ಬೆನ್ನಟ್ಟಿ ಹೋಗಿದ್ದಾರೆ. ಭೀಮ ಒಬ್ಬನೇ 18 ದಿವಸಗಳ ಕಾಲದಲ್ಲಿ ಯುದ್ಧ ಮಾಡಿದರು. ಒಂದು ದಿವಸ ಆದರೂ ಕೂಡ ತಲೆ ಬೊಗ್ಗಿಸಿ ಹಿಂದೆ ಹೋದದ್ದನ್ನು ಭಾರತ ಸಂಗ್ರಾಮದಲ್ಲಿ, ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಭೀಮನ ವಿಷಯದಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಬಲಪರಾಕ್ರಮಿಯಾಗಿರ್ತಕ್ಕಂಥವ್ರು. ಅವನ ದೇಹ ಹೇಗಿತ್ತು? ಅದ್ಭುತವಾಗಿತ್ತು, ಅಜಾನುಬಾಹುವಾಗಿದ್ದ. ಒಂದು ಪರ್ವತದಂತೆ ಸಣ್ಣ ಕೂಸಿದ್ದಂತೆ. ಆ ಕೂಸನ್ನು ಎತ್ತಿಕೊಂಡು ಕುಂತಿ ಒಮ್ಮೆ ತಾಳಲಾರದೆ ಕೆಳಬಿಟ್ಟರೆ ಪರ್ವತದ ಗುಂಡುಗಳು ಪುಡಿ ಪುಡಿ ಆಗಿಬಿಟ್ಟುವಂತೆ. ಅಂಥ ದೇಹದಾರಢ್ಯ ಉಳ್ಳಂಥವನು ಆ ಭೀಮ. 2ನೇ ವ್ಯಕ್ತಿ ಯಾರು? ಬಲಭದ್ರ, ಬಲರಾಮ 2ನೇ ವ್ಯಕ್ತಿ. 3ನೇದು ಮದ್ರರಾಜ ಅಂತಂದರೆ ಮದ್ರ ದೇಶಾಧಿಪತಿಯಾಗಿರ್ತಕ್ಕಂಥ ಶಲ್ಯ, ಇವನು 3ನೇವನು. 4ನೇದು ಕೀಚಕ. ಅಷ್ಟು ಬಲಶಾಲಿಗಳಂತೆ. ಅರ್ಥ ಆಯ್ತಲ್ಲ ಸ್ವಾಮಿ? ಮೊದಲನೇವನು ಬಂದು ಭೀಮಸೇನ, 2ನೇವನು ಬಲಭದ್ರ ಅಂದರೆ ಬಲರಾಮಚಂದ್ರ ದೇವರು, ಮದ್ರರಾಜ ಅಂದರೆ ಮದ್ರ ದೇಶಕ್ಕೆ ಅಧಿಪತಿಯಾಗಿರತಕ್ಕಂಥ ಶಲ್ಯ ಮಹಾರಾಜ. ಮಹಾಬಲಾಕ್ರಮಿ ಅವನು, ಸಾಮಾನ್ಯ ಅಲ್ಲ. ಆದರೆ ಭಗವಂತನ ಸಂಕಲ್ಪದಿಂದ ಅವನು ಯುದ್ಧರಂಗಕ್ಕೆ ಬಂದಿದ್ದ ಸಮಸ್ಯೆ ಆಗ್ತಿತ್ತು. ಅವನನ್ನು ಕರ್ಣನಿಗೆ ಸಾರಥಿಯನ್ನಾಗಿ ಮಾಡಿ ಅಲ್ಲಿ ಕೂಡಿಸಿಬಿಟ್ರಬಹುದು. ಬೇಕಂತ ಕರ್ಣನಿಗೆ ಕೂಡ ಒಂದು ರೀತಿ ಅವಮಾನ ಆಗಬೇಕು, ಕರ್ಣನನ್ನು ಅವಮಾನ ಮಾಡುತ್ತಾ ಅವನನ್ನು ಡೌನ್ ಮಾಡಬೇಕೆಂಬ ಉದ್ದೇಶದಿಂದ ಶಲ್ಯರಾಜನನ್ನು ಮಾಡಿದರು. ಮದ್ರ ದೇಶಾಧಿಪತಿ ಶಲ್ಯ. ಆ ಶಲ್ಯ 3ನೇವನು. 4ನೇವನು ಕೀಚಕ. ಈ 4 ಜನ ಮಹಾಬಲಶಾಲಿಗಳು ಅಂಥೇಳಿ. ಅದ ಕಾರಣವೇ ಅಜ್ಞಾತವಾಸದಲ್ಲಿ ಭೀಮಸೇನಾದಿಗಳು ವಿರಾಟ ನಗರದಲ್ಲಿರುವಾಗ ದುರ್ಯೋಧನ ಪ್ಲ್ಯಾನ್ ಮಾಡ್ತಾನೆ, ಇವ್ರನ್ನ ಹೇಗೆ ಪತ್ತೆ ಹಚ್ಚಬೇಕು.
ಒಬ್ಬ ಮಲ್ಲನನ್ನು ಕಳಿಸ್ಕೊಡ್ತಾರೆ. ಆ ಮಲ್ಲನನ್ನು ಸೋರು ಯಾರೂ ಇರೋದಿಲ್ಲ, ಭೀಮಸೇನ ಒಬ್ಬನೇ. ಇಲ್ಲ ಕೀಚಕ ಹೊಡಿಬೇಕು, ಇಲ್ಲ ಭೀಮಸೇನ ಹೊಡಿಬೇಕು. ವಿರಾಟ್ ನಗರಕ್ಕೆ ಬಂದಾಗ ಆ ಮಲ್ಲ ಕೀಚಕ ಇರೋದಿಲ್ಲ, ಅವನು ದಂಡಯಾತ್ರೆಗೆ ಹೋಗಿಬಿಟ್ಟಿರ್ತಾನೆ. ಆಗ ವಿರಾಟ್ ರಾಜನಿಗೆ ಬಹಳ ಸಮಸ್ಯೆ ಬರ್ತದೆ. ಯಾರು ಅವಮಾನ ಆಗ್ತದಲ್ಲ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಲ್ಲಿರುವ ಯಾವ ಮಲ್ಲರು ಈ ಮಲ್ಲನನ್ನು, ದುರ್ಯೋಧನ ಕಳಿಸಿದ ಮಲ್ಲನನ್ನು ಗೆಲ್ಲಕ್ಕಾಗಲ್ಲ ಅಂತಂದಾಗ ಆ ವಲಲ ರೂಪದ ಅಡಿಗೆಯವನ ವೇಷದಲ್ಲಿ ತಗೊಂಡು ಭೀಮಸೇನ ಕೊಂದು ಬಿಡ್ತಾನೆ. ಇದು ಯಾವಾಗ ಗೊತ್ತಾಗ್ತದೋ ದುರ್ಯೋಧನನಿಗೆ, ಏನಪ್ಪ ನಮ್ಮ ಮಲ್ಲನನ್ನು ಕೊಂದಾನೆ ಅಂದರೆ ವಿರಾಟ್ ಕೀಚಕ ಕೊಂದಿಲ್ಲ, ವಿರಾಟ ನಗರದಲ್ಲಿ ಅವನಿಲ್ಲ, ಮತ್ತು ಯಾರೋ ಇದ್ದಾರೆ, ಅದು ಭೀಮನೇ ಆಗಿರಬೇಕು ಅಂತ ಅಂದರೆ ಆಲೋಚನೆ ಮಾಡ್ತಾರೆ, ಅವರು ಥಿಂಕ್ ಮಾಡ್ತಾರೆ. ಮತ್ತು ಅಂಥ ಮಹಾಬಲಶಾಲಿ ಯಾರು? ಭೀಮಸೇನ ದೇವರು. ಈ 4 ಮಂದಿ ಬಿಟ್ಟುಬಿಟ್ರೆ ಮತ್ತಾರಿಲ್ಲ. ಕೀಚಕ ಅಂಥ ಭಯಂಕರವಾಗಿರ್ತಕ್ಕಂಥ ಶಕ್ತಿ ಸಂಪನ್ನನಾಗಿದ್ದ ಮಾತು. ಇದನ್ನು ದುರ್ಯೋಧನನೇ ಹೇಳ್ತಾನೆ. ಅದು ಕಾರಣ ಬಲರಾಮ ಎಂಥ ಶಕ್ತಿವಂತ ಅಂದರೆ ಅಂಥ ಭವ್ಯ ಸ್ವರೂಪರಾಗಿದ್ದರು. ಯಾವಾಗ ಅಷ್ಟು ಬಲಶಾಲಿಗಳಾಗಿದ್ದರು, ಅಷ್ಟು ಅದ್ಭುತವಾದ ದೇಹವುಳ್ಳವರಾಗಿದ್ದರು ಅಂದರೆ ಅವರ ಸ್ವರೂಪ ಹೇಗಿರ್ತಾನೆ? ಭವ್ಯವಾಗಿರ್ತಾನೆ ನೋಡೋಕೆ. ಭೀಮಸೇನ ದೇವರಾಗಲಿ, ಬಲರಾಮನಾಗಲಿ, ಅಥವಾ ಬಾಲ್ಮೀಕರಾಜನ ಬಗ್ಗೆ ಏನು ಹೇಳಿರಲಿಲ್ಲ. ಭಾರತದಲ್ಲಿ ನಮ್ಗೆ ಅಷ್ಟು ಕತೆ ಸಿಗೋದಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಭೀಮಸೇನನೊಟ್ಟಿಗೆ ಗದ್ದಾ ಯುದ್ಧ ಮಾಡ್ತಾನೆ. ಆಗ ಭೀಮಸೇನನಿಗೆ 75 ವರ್ಷ, ಬಾಲ್ಮೀಕರಾಜನಿಗೆ 100 ವರ್ಷ ಆಗಿಬಿಟ್ಟಿರ್ತಾನೆ, ಮುದುಕಾಗಿಬಿಟ್ಟಿರ್ತಾನೆ. ಅಂಥ ಮುದುಕ ಭೀಮಸೇನನೊಟ್ಟಿಗೆ ಗದಾ ಯುದ್ಧ ಮಾಡಬೇಕಾದ್ರೆ ಆಗಿನ ಕಾಲದಲ್ಲಿ ಒಂದು ನಿಯಮ ಇರ್ತಿತ್ತು. ಏನು ಗೊತ್ತನ, ಸಮಾನ ಉಜ್ಜಿಗಳೊಟ್ಟಿಗೆ ಕ್ಷತ್ರಿಯರು ಯುದ್ಧ ಮಾಡ್ತಾಯಿದ್ರು, ಅಲ್ಪನೊಟ್ಟಿಗೆ ಯುದ್ಧ ಮಾಡೋಕ್ಕೆ ಒಪ್ತಿದ್ದಿಲ್ಲ. ಭೀಮಸೇನ ಒಪ್ಪಿಕೊಂಡ ಅಂತಂದರೆ ಬಾಲ್ಮೀಕರಾಜನ ಶಕ್ತಿ ಎಷ್ಟಿರಬೇಕು, ಆ ಮುದಿ ವಯಸ್ಸಿನಲ್ಲೇ ಅಷ್ಟು ಶಕ್ತಿ ಇತ್ತು ಅಂತಂದರೆ ಯೌವನದಲ್ಲಿ ಎಂಥ ಶಕ್ತಿ ಇರಬೇಕು. ಸೊ ದೇಹದ ಆರೋಗ್ಯದಲ್ಲಿ ಬಲರಾಮನಿಗೆ ಬಾಲ್ಮೀಕರಾಜನಿಗೆ ಸಮಾನವಾದವರು ಆ ದ್ವಾಪರ ಯುಗದಲ್ಲಿ ಇದ್ದಿಲ್ಲ ಅಂತ ಹೇಳ್ತಾರೆ. ಇದನ್ನು ತಿಳಿಸಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಏನಿದ್ದಾರಲ್ಲ, ಇವರು ಸಾಮಾನ್ಯರಲ್ಲ, ಇವರು ಬಲರಾಮ ಅವತಾರಿಗಳು, ಇವರು ಬಾಲ್ಮೀಕ ಅವತಾರಿಗಳು ಅಂತ ಹೇಳ್ತಾರೆ ಅಂತ ಹೇಳೋಕ್ಕಾಗಿ ಇಲ್ಲಿ ನಾಳೆ ಮುಂದಿಂದ ನೋಡೋಣ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ.